ಈಗ ಆರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಬಾರಿ ಶನಿ ಗ್ರಹ ನಿಮ್ಮ ರಾಶಿಗೆ 7ನೇ ಮನೆಗೆ ಬರ್ತಾ ಇದೆ. ಇಲ್ಲಿಯವರೆಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇತ್ತು. 6ನೇ ಮನೆ ಅನುಕೂಲವಾದ ಸ್ಥಾನವಾಗಿರುತ್ತೆ ಶನಿ ಗ್ರಹಕ್ಕೆ. ರಾಶಿ ಗೋಚಾರ ಫಲಗಳಲ್ಲಿ ಶನಿ ಗ್ರಹ 3, 6, 11ನೇ ಮನೆಯಲ್ಲಿ ಬಹಳ ಶ್ರೇಷ್ಠವಾದ ಫಲಗಳನ್ನು ಕೊಟ್ಟಿರುತ್ತೆ. ಈಗ 7ನೇ ಮನೆಗೆ ಬರ್ತಿರುವ ಶನಿಯಿಂದ ನಿಮಗೆ ಏನೇನು ಅನಾನುಕೂಲಗಳು ಆಗುತ್ತೆ ಎಂಬುದನ್ನು ನೋಡುವುದಾದರೆ, ಮದುವೆ ಆಗದೇ ಇರೋರಿಗೆ ವಿವಾಹ ತಡೆ ಉಂಟಾಗಬಹುದು. ಮದುವೆ ಆದವರಿಗೆ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇರುತ್ತೆ. ನಿಮ್ಮ ಜಾತಕದಲ್ಲಿ 7ನೇ ಮನೆಯಾಗಿದೆ, 2ನೇ ಮನೆಯಾಗಿದೆ, ಅದು ಏನಾದರೂ ಕೆಟ್ಟಿದ್ದರೆ ಅದನ್ನು ನೋಡಿ ತಿಳ್ಕೋಬೇಕು. ಸಾಮಾನ್ಯವಾಗಿ ಶನಿ ಫಲಗಳನ್ನು ತಿಳ್ಕೋಬೇಕಾದ್ರೆ ನಮ್ಮ ಜಾತಕದಲ್ಲಿ ಯಾವ ಮನೆಗಳು ವೀಕ್ ಆಗಿದೆ, ಅದೇ ಸೂಕ್ಷ್ಮವಾದ ಒಂದು ವಿಚಾರ. ನಮ್ಮ ಜಾತಕದಲ್ಲಿ ಯಾವ ಯಾವ ಮನೆಗಳು ವೀಕ್ ಆಗಿದೆ ಅಂತ ನೋಡಬೇಕು. ಆ ವೀಕ್ ಆಗಿರುವ ಸ್ಥಾನಗಳಲ್ಲಿ ತೊಂದರೆಗಳನ್ನು ಶನಿ ಗ್ರಹ ಕೊಡ್ತಾನೆ. ಈಗ ಅಷ್ಟಮ ಶನಿ ಆಗಲಿ, ಸಾಡೆ ಸತಿ ಶನಿ ಆಗಲಿ, ಅದರಲ್ಲಿ ಯಾವ ರೀತಿ ಸಮಸ್ಯೆಗಳು ಕೊಡ್ತಾನೆ ಅಂದರೆ, ನಮ್ಮ ಜಾತಕದಲ್ಲಿ ಯಾವ ಯಾವ ಸ್ಥಾನಗಳು ಕೆಟ್ಟಿದೆಯೋ ಆ ಸ್ಥಾನಗಳ ಪ್ರಕಾರ 2ನೇ ಮನೆ ಕೆಟ್ಟಿದ್ರೆ ದುಡ್ಡಿನಲ್ಲಿ ತೊಂದರೆ ಕೊಡ್ತಾನೆ. 6ನೇ ಮನೆ ಕೆಟ್ಟಿದ್ದರೆ, 6ನೇ ಮನೆ ಅಶುಭಗಳಿಂದ ಕೂಡಿದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತಾನೆ. ಲಗ್ನಾಧಿಪತಿ ಕೆಟ್ಟಿದ್ರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತಾನೆ, ಅವಮಾನಗಳನ್ನು ಕೊಡ್ತಾನೆ. ಈ ರೀತಿ ನೋಡ್ಕೋಬೇಕಾಗುತ್ತೆ. ಈ ಕಾರಣದಿಂದ ನಿಮ್ಮ ಜಾತಕದಲ್ಲಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಜಾತಕದಲ್ಲಿ ಯಾರ ಜಾತಕಲ್ಲಾದರೂ 7ನೇ ಮನೆ 2ನೇ ಮನೆ ಕೆಟ್ಟಿದ್ದರೆ, ಈ ಸಂದರ್ಭದಲ್ಲಿ 7ನೇ ಮನೆಗೆ ಬರುವ ಶನಿಯಿಂದ ನಿಮಗೆ ಹೆಚ್ಚು ತೊಂದರೆಗಳು ಉಂಟಾಗುತ್ತೆ. ಆದರೆ 7ನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ನಿಮಗೇನು ತೊಂದರೆಗಳು ಕಡಿಮೆ ಇರುತ್ತೆ. ಅದೇ ರೀತಿ 7ನೇ ಸ್ಥಾನ ಪಾರ್ಟ್ನರ್ಗಳ ಸ್ಥಾನ. ಒಂದು ಪಾರ್ಟ್ನರ್ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಆಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ನೋಡಿ ನಡೆದುಕೊಳ್ಳಬೇಕಾಗುತ್ತದೆ, ಮಾತನಾಡಬೇಕಾಗುತ್ತದೆ. ಅದೇ ಸಂದರ್ಭದಲ್ಲಿ ನೀವು ಹೊಸದಾಗಿ ಏನಾದರೂ ಪಾರ್ಟ್ನರ್ ಜೊತೆಗೆ ಸೇರಿ ವ್ಯವಹಾರ ಮಾಡ್ತೀನಿ ಅಂತ ಪ್ರಾರಂಭ ಮಾಡೋದು ಈ ಸಂದರ್ಭದಲ್ಲಿ ಸ್ವಲ್ಪ ಮುಂದೂಡೋದು ಒಳ್ಳೆಯದು. ಯಾಕೆಂದರೆ ಇದು ಕಂಟಕ ಶನಿ ಆಗಿರೋದ್ರಿಂದ ಪಾರ್ಟ್ನರ್ಗಳಿಂದ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇರುತ್ತೆ. ಆದರೆ ಇನ್ನು ಮುಂದೆ ನೆಕ್ಸ್ಟು 8ನೇ ಮನೆಗೆ ಹೋಗುತ್ತೆ. ನಿಮ್ಮ ರಾಶಿಯಿಂದ 8ನೇ ಮನೆಗೆ ಹೋಗುತ್ತೆ. ಆಗಲೂ ನಿಮಗೆ ಅನುಕೂಲ ಇರುವುದಿಲ್ಲ. ಆದ ಕಾರಣ ಈಗಲಿಂದಲೇ ಎಚ್ಚರಿಕೆಯಿಂದ ಪಾರ್ಟ್ನರ್ ವ್ಯವಹಾರಗಳನ್ನು ನೀವು ಮಾಡದೇ ಇರೋದು ಒಳ್ಳೆಯದು. ಒಂದು ರೀತಿ ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ನಿಧಾನವಾಗಿ ಹ್ಯಾಂಡಲ್ ಮಾಡೋದು ಒಳ್ಳೆಯದು. ಅದನ್ನು ನಿಮ್ಮ ಸಮಯೋಚಿತ ಬುದ್ಧಿಯಿಂದ ಆಲೋಚನೆ ಮಾಡಿ ಯಾವುದೇ ಮಾತನಾಡುವುದು, ಯಾವುದೇ ರೀತಿ ನಡೆದುಕೊಳ್ಳುವುದು ಉತ್ತಮ. ಒಟ್ಟಿನಲ್ಲಿ ಅಷ್ಟೊಂದು ಹೆಚ್ಚಾಗಿ ತೊಂದರೆ ಇಲ್ಲ ಅಂದರೂ ಕೂಡ ವೈವಾಹಿಕ ಜೀವನದಲ್ಲಿ ತೊಂದರೆ ಕೊಡುತ್ತೆ. ಮತ್ತು ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಅವ್ರಿಗೆಲ್ಲ ಏನು ಅಷ್ಟೊಂದು ತೊಂದರೆಗಳು ಇರುವುದಿಲ್ಲ. ಆದರೆ ಅವ್ರಿಗೆ ಯಾವ ರೀತಿ ತೊಂದರೆ ಇರುತ್ತೆ ಅಂದರೆ, ಈಗ ವಯಸ್ಸಾದ ದಂಪತಿಗಳು ಇರ್ತಾರೆ ಅಂದರೆ, ಹಸ್ಬೆಂಡ್ ಆಗಿದ್ದರೆ ವೈಫಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ಬೋದು, ವೈಫ್ ಆಗಿದ್ದರೆ ಹಸ್ಬೆಂಡಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ಬೋದು. ಅದರಿಂದ ಮಾನಸಿಕವಾಗಿ ನಿಮಗೆ ಈ ರಾಶಿಯವರಿಗೆ ತೊಂದರೆಗಳು ಉಂಟಾಗ್ಬೋದು. ಒಟ್ಟಿನಲ್ಲಿ ಲೈಫ್ ಪಾರ್ಟ್ನರ್ ಜೊತೆ, ವ್ಯವಹಾರದ ಪಾರ್ಟ್ನರ್ ಜೊತೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹೊಸದಾಗಿ ಪಾರ್ಟ್ನರ್ಶಿಪ್ ಮಾಡೋದು ಬೇಡ. ಉಳಿದ ವಿಚಾರಗಳಲ್ಲಿ ಯಾವುದೇ ತೊಂದರೆಗಳು ಇರುವುದಿಲ್ಲ, ಎಲ್ಲವೂ ಅನುಕೂಲವಾಗಿದೆ. ಮುಂದೆ ಅಷ್ಟಮ ಶನಿ ಬರೋದ್ರಿಂದ ಈಗಲಿಂದಲೇ ನೀವು ಪೂಜೆ ಪುನಸ್ಕಾರಗಳು, ದಾನ ಧರ್ಮಗಳನ್ನು ಮಾಡ್ಕೊಂಡ್ಬಂದರೆ ಮುಂದೆ ಬರುವ ಅಷ್ಟಮ ಶನಿ ಕೂಡ ನಿಮಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.